ದ್ವಿತೀಯ PUC ಎರಡನೆಯ ಅಧ್ಯಾಯದ ಚುನಾವಣೆಗಳು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಕಳೆದ ತರಗತಿಯಲ್ಲಿ ಚುನಾವಣೆಗಳು ಅಂದರೆ ಏನು, ಚುನಾವಣೆ ಅಂದರೆ ಏನು, ಅದರ ಮೂಲ ಪದ ಯಾವುದು, ಯಾವ್ಯಾವ ರೀತಿಯ ಚುನಾವಣೆಗಳನ್ನು ನಡೆಸಲಾಗ್ತದೆ, ಚುನಾವಣೆಗಳ ಮಹತ್ವ ಏನು ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಈಗ ಚುನಾವಣೆಯ ವಿಧಗಳು ಅದರಲ್ಲಿ ಎರಡು ವಿಧಗಳು ಬರ್ತದೆ. ಒಂದು ಪ್ರತ್ಯಕ್ಷ ಚುನಾವಣೆ, ಮತ್ತೊಂದು ಪರೋಕ್ಷ ಚುನಾವಣೆ. ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆ. ಅದರಲ್ಲಿ ಮೊದಲನೆಯ ಒಂದು ಚುನಾವಣೆ ಪ್ರತ್ಯಕ್ಷ ಚುನಾವಣೆ. ಈ ಪ್ರತ್ಯಕ್ಷ ಚುನಾವಣೆ ಅಂದರೆ ಏನು, ಅದರ ಲಕ್ಷಣಗಳು ಏನು ಅನ್ನೋದನ್ನು ಈಗ ನೋಡೋಣ. ಈ ಆಧುನಿಕ ಜಗತ್ತು ಪ್ರಜಾಸತ್ತಾತ್ಮಕ ಜಗತ್ತು. ವಿಶ್ವದ ಬಹುತೇಕ ರಾಷ್ಟ್ರಗಳೆಲ್ಲವುಗಳು ಕೂಡ ಪ್ರಜಾಪ್ರಭುತ್ವವನ್ನು ತಮ್ಮ ಆಡಳಿತದ ಸಿದ್ಧಾಂತವನ್ನಾಗಿ ಇಟ್ಕೊಂಡಿದ್ದಾವೆ. ಆ ಕಾರಣಕ್ಕಾಗಿ ಚುನಾವಣೆಗಳು ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿದ್ದಾವೆ. ಅಷ್ಟೇ ಅಲ್ಲದೆ ಆಳುವ ವರ್ಗವನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ವಿಧಾನ ಏನಿದೆಯಲ್ಲ, ಆ ವಿಧಾನವನ್ನು ನಾವು ಚುನಾವಣೆ ಅಂತ ಏನು ಕರಿತೀವಿ. ಈ ಚುನಾವಣೆಯಲ್ಲಿ ಪ್ರಜಾ ವರ್ಗದವರು, ಮತದಾರರಾಗಿರ್ತಕ್ಕಂಥವರು ತಾವೇ ನೇರವಾಗಿ ಮತಗಟ್ಟೆಗೆ ತೆರಳಿ ತನ್ನಮ್ಮನ್ನು ಆಳ್ವಿಕೆ ನಡೆಸುವವರಿಗೆ ತಮ್ಮ ಮತ ಚಲಾವಣೆಯನ್ನು ಮಾಡಿ ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಅದನ್ನು ಪ್ರತ್ಯಕ್ಷ ಚುನಾವಣೆ ಅಂತೇಳಿ ಕರೀತಾರೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಬಹುತೇಕವಾಗಿ ಎಲ್ಲ ದೇಶಗಳಲ್ಲಿ ಜಾರಿಗೆ ಬಂದಿದೆ. ಹೀಗೆ ವಯಸ್ಕರಾಗಿರ್ತಕ್ಕಂಥ ಮತದಾರರು ಮತಗಟ್ಟೆಗೆ ತೆರಳಿ ತಮ್ಮನ್ನು ಆಳುವ ವರ್ಗವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರತ್ಯಕ್ಷ ಚುನಾವಣೆ ಆಗ್ತದೆ. ಇನ್ನು ತಮಗೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ರಹಸ್ಯ ಮತದಾನದ ಮುಖಾಂತರ, ರಹಸ್ಯ ಗುಪ್ತ ಮತದಾನದ ಪ್ರಕಾರ ಆಯ್ಕೆ ಮಾಡಿಕೊಳ್ತಾರೆ. ಅಂಥ ಒಂದು ಚುನಾವಣೆಯನ್ನು ನಾವು ಪ್ರತ್ಯಕ್ಷ ಚುನಾವಣೆ ಅಂತೇಳಿ ಕರೀತೇವೆ. ಭಾರತದಲ್ಲಿ ಪಾರ್ಲಿಮೆಂಟ್ ಆಗಿರ್ತಕ್ಕಂಥ ಲೋಕಸಭೆಯ ಚುನಾವಣೆಗಳು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾದ ಸದಸ್ಯರುಗಳಿಂದ ಕೂಡಿರ್ತವೆ. ಕರ್ನಾಟಕ ರಾಜ್ಯದ ವಿಧಾನಸಭೆ ಜನರಿಂದ ನೇರವಾಗಿ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳನ್ನು ಹೊಂದಿರ್ತದೆ. ಇನ್ನು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಿಗೂ ಕೂಡ ನೇರ ಚುನಾವಣೆಯನ್ನೇ ನಡೆಸಲಾಗ್ತದೆ. ಬ್ರಿಟನ್ನಿನ ಕೆಳಮನೆಯ ಸದಸ್ಯರುಗಳು ಕೂಡ ಏನಾಗಿರ್ತಾರೆ, ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅವರು ಏನಾಗಿರ್ತಾರೆ, ಜನರಿಂದ ನೇರವಾಗಿ ಆಯ್ಕೆಯಾಗಿ ಬಂದಂಥವರು ಆಗಿರ್ತಾರೆ. ಹೀಗೆ ಎಲ್ಲ ದೇಶಗಳು ತಮ್ಮ ಸಂವಿಧಾನದಲ್ಲಿ ಈ ಪ್ರತ್ಯಕ್ಷ ಚುನಾವಣೆಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಆ ಪ್ರತ್ಯಕ್ಷ ಚುನಾವಣೆಯ ಮುಖಾಂತರ ಈ ಚುನಾವಣೆಗಳನ್ನು ನಡೆಸಿ ಅದರ ಮುಖಾಂತರ ಆಳುವ ವರ್ಗವನ್ನು ನಿಗದಿತ ಅವಧಿಗೆ ನಮ್ಮ ಭಾರತದಲ್ಲಿ 5 ವರ್ಷಗಳ ಅವಧಿಗೆ ಇವರನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದು ಆಗಿರ್ತದೆ. ಇನ್ನು ಈ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು ಏನಾಗಿದ್ದಾವೆ, ಆ ಚುನಾವಣೆಯ ಲಕ್ಷಣಗಳನ್ನು ನಾವು ನೋಡೋಣ. ಈ ಪ್ರತ್ಯಕ್ಷ ಚುನಾವಣೆ ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು. ಏಕೆಂದರೆ ಮತದಾರರೆಲ್ಲರೂ ಮತಗಟ್ಟೆಗೆ ತೆರಳಿ ತನ್ನ ಅಭಿಪ್ರಾಯವನ್ನು, ಆಳುವ ವರ್ಗವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಹಂತದಲ್ಲಿ ತನ್ನ ಅಭಿಪ್ರಾಯವನ್ನು, ನನ್ನನ್ನು ಆಳ್ವಿಕೆ ಮಾಡಬೇಕಾಗಿರ್ತಕ್ಕಂಥವರು ಇವರು ಎಂದು ಅವರಿಗೆ ಮತ ಚಲಾವಣೆ ಮಾಡುವ ಮುಖಾಂತರ ಇಲ್ಲಿ ಚುನಾವಣೆಯನ್ನು ನಡೆಸಲಾಗ್ತದೆ. ಇಂಥ ಒಂದು ಚುನಾವಣೆಯಲ್ಲಿ ಪ್ರಜೆಗಳೆಲ್ಲರೂ ಆಡಳಿತದಲ್ಲಿ ಭಾಗಿಯಾದಂತಾಗ್ತದೆ. ಪ್ರಜೆಗಳೆಲ್ಲರಿಗೂ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಂತಾಗ್ತದೆ ಮತ್ತು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಲ್ಲಿ ಭಾಳಷ್ಟು ಮಹತ್ವವಾದಂಥ ಒಂದು
ಪ್ರಕ್ರಿಯೆ ಇದು ಆಗ್ತದೆ. ಹೇಗೆ ಇಚ್ಛಿಸಿದ ಅಭ್ಯರ್ಥಿಗೆ ಮತ ಹಾಕಿ ಆಯ್ಕೆಯನ್ನು ಮಾಡ್ತಕ್ಕಂಥ ಈ ಪದ್ಧತಿನಲ್ಲಿ ಆಯ್ಕೆಗೆ ವಿಶಾಲವಾದಂಥ ಒಂದು ಸ್ವಾತಂತ್ರ್ಯ ಇರ್ತದೆ. ಚುನಾವಣಾ ಕಣದಲ್ಲಿ ಎಷ್ಟೇ ಜನರಿದ್ರೂ ಕೂಡ ಆ ಚುನಾವಣಾ ಕಣದಲ್ಲಿ ಇರ್ತಕ್ಕಂಥ ಅಷ್ಟೂ ಜನರಲ್ಲಿ ನನ್ನ ಆಯ್ಕೆ ಯಾವುದು, ನನ್ನ ಆಯ್ಕೆ ಯಾರು ಎನ್ನುವುದನ್ನು ನಿರ್ಧರಿಸಿ ಆ ಪ್ರಜೆಯಾಗಿರ್ತಕ್ಕಂಥವನೇ ಮತದಾರನೇ ಒಂದು ತೀರ್ಮಾನವನ್ನು ಮಾಡ್ತಾನೆ. ಅಂಥ ಒಂದು ಪದ್ಧತಿ ಇದಾಗಿರೋದ್ರಿಂದ ಪ್ರಜೆಗಳ ಹಿತಾಸಕ್ತಿಗಳನ್ನು, ಪ್ರಜೆಗಳ ಅಭಿಪ್ರಾಯವನ್ನು ರೂಢಿಸಿಕೊಂಡಿರ್ತಕ್ಕಂಥ ಒಂದು ಸರ್ಕಾರವನ್ನು ರಚನೆ ಮಾಡಿದಂತಾಗ್ತದೆ ಇದರ ಮುಖಾಂತರ. ಆದ್ದರಿಂದ ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು. ಇನ್ನು ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ, ಈ ಚುನಾವಣಾ ಪದ್ಧತಿಯನ್ನು ಇಟ್ಕೊಳ್ಳೋದ್ರಿಂದ ಜನಪ್ರತಿನಿಧಿಗಳ ಮೇಲೆ ಹೇಗೆ ನಿಯಂತ್ರಣವನ್ನು ಸಾಧಿಸಬಹುದು? ಹೇಗೆ ಅಂತಂದರೆ, ಈ ವ್ಯವಸ್ಥೆಯಲ್ಲಿ ಆಯ್ಕೆಯಾದಂಥ ಪ್ರತಿನಿಧಿಗಳು ತಮ್ಮ ಅಧಿಕಾರಾವಧಿ ಮುಗಿದ ಮೇಲೆ, ತಮ್ಮ ಅಧಿಕಾರದ ಅವಧಿ 5 ವರ್ಷದ ಅವಧಿಗೆ ನಾವು ಚುನಾವಣೆಯನ್ನು ನಡೆಸ್ತೇವೆ. ಈ 5 ವರ್ಷದ ಅವಧಿಗೆ ನಾವು ಚುನಾವಣೆಯನ್ನು ನಡೆಸಿ 5 ವರ್ಷಗಳ ಅವಧಿಗಾಗಿ ಆಯ್ಕೆ ಮಾಡಿರ್ತೀವಲ್ಲ, ಆ ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿ ತನ್ನ 5 ವರ್ಷಗಳ ಅವಧಿ ಮುಗಿದಾದ ಮೇಲೆ ಮರು ಆಯ್ಕೆಯನ್ನು ಬಯಸಿದ್ದಾರೆ, ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಬಯಸಿದರೆ ಏನಾಗ್ತದೆ? ಅವನು ಚುನಾವಣೆಯಲ್ಲಿ ಗೆದ್ದು 5 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗ್ತದೆ. ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ದೊರಕಿಸಿಕೊಡುವಲ್ಲಿ ಪ್ರಯತ್ನವನ್ನು ಪಟ್ಟಂಥವನಾಗಿರಬೇಕಾಗಿರ್ತದೆ. ಹೀಗೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿ ತಾನು ಆಗಿದ್ದರೆ ಮರು ಆಯ್ಕೆಯನ್ನು ಬಯಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಆತನು ಸರಿಯಾಗಿ ಕೆಲಸವನ್ನು ಮಾಡಿಲ್ಲವೆಂದಾದರೆ ಆತನು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಜನರು ಆತನನ್ನು ಏನು ಮಾಡ್ತಾರೆ? ತಿರಸ್ಕರಿಸ್ತಾರೆ. ಈ ಕಾರಣಕ್ಕಾಗಿ ಆ ಜನಪ್ರತಿನಿಧಿಗಳು ಒಂದು ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡುತ್ತಾ ಇರ್ತಾರೆ. ಸೂಕ್ಷ್ಮವಾಗಿ ಪ್ರಜಾವರ್ಗದ ಒಂದು ನಡೆನುಡಿಗಳನ್ನು ಸೂಕ್ಷ್ಮವಾಗಿ ಗುರುತಿಸ್ತಾ ಇರ್ತಾರೆ. ಅವರ ಮೇಲೆ ಪ್ರಜೆಗಳು ನಮ್ಮನ್ನು ನೋಡ್ತಾ ಇದ್ದಾರೆ, ನಾನು ಸರಿಯಾಗಿ ಈ ಕೆಲಸಗಳನ್ನು ಮಾಡದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸ್ತಾರೆ ಎನ್ನುವ ಭಯ ಜನಪ್ರತಿನಿಧಿಗಳಲ್ಲಿ ಇರ್ತದೆ. ಆ ಕಾರಣಕ್ಕಾಗಿ ಆ ಜನಪ್ರತಿನಿಧಿಗಳು ತಮ್ಮ ತಮ್ಮ ಕ್ಷೇತ್ರಗಳಿಗೆ, ತಾವು ಯಾವ ಕ್ಷೇತ್ರಗಳಿಂದ ಆಯ್ಕೆಯಾಗಿ ಬಂದಿದ್ದಾರೋ ಆ ಕ್ಷೇತ್ರಗಳಿಗೆ ಹೋಗುವ, ಕ್ಷೇತ್ರದ ತುಂಬ ಸಂಚಾರವನ್ನು ಮಾಡುವ, ಕ್ಷೇತ್ರದ ಜನತೆಗೆ ಎಂತೆಂಥ ಸಮಸ್ಯೆಗಳು ಇದ್ದಾವೆ ಆ ಸಮಸ್ಯೆಗಳನ್ನು ಶಾಸನ ಸಭೆಯಲ್ಲಿ ಚರ್ಚೆ ಮಾಡುವ ಮುಖಾಂತರ ಅಥವಾ ಸಂಬಂಧಪಟ್ಟವರ ಗಮನಕ್ಕೆ ಅವುಗಳನ್ನು ತರುವ ಮುಖಾಂತರ ಆ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ತಕ್ಕಂಥ ಕೆಲಸಕ್ಕೆ ಅವರು ಕೈ ಹಾಕ್ತಾರೆ. ಇದರಿಂದ ಏನಾಗ್ತದೆ? ಆಡಳಿತವೂ ಚುರುಕಾಗ್ತದೆ, ಜೊತೆಗೆ ಜನಪ್ರತಿನಿಧಿಗಳು ಸೊಕ್ಕಿನಿಂದ ಮೆರೆಯುವುದನ್ನು ತಪ್ಪಿಸಿದಂತಾಗ್ತದೆ. ಅವರನ್ನು ಪ್ರಜಾವರ್ಗ ನಿಯಂತ್ರಣದಲ್ಲಿ ಇಟ್ಟುಕೊಂಡಂಥ ಒಂದು ವ್ಯವಸ್ಥೆ ಜಾರಿಗೆ ಬರ್ತದೆ. ಆ ಕಾರಣಕ್ಕಾಗಿ ಈ ಪ್ರತ್ಯಕ್ಷ ಚುನಾವಣೆ ಹೆಚ್ಚು ಸೂಕ್ತ. ಯಾವ ಪ್ರತಿನಿಧಿ ಪ್ರಜೆಗಳ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ವಿಫಲನಾಗ್ತಾನೋ ಅಂಥ ಪ್ರತಿನಿಧಿಯನ್ನು ಮುಂದಿನ ಚುನಾವಣೆಯಲ್ಲಿ ಆತನು ಸ್ಪರ್ಧಿಸಿದರೆ ಆ ಚುನಾವಣೆಯಲ್ಲಿ ಆತನಿಗೆ ಮತವನ್ನು ನೀಡದೆ ಅಧಿಕಾರದಿಂದ ದೂರ ಇರಿಸುವ ಕೆಲಸವನ್ನು ಪ್ರಜಾವರ್ಗ ಮಾಡ್ತದೆ. ಆ ಕಾರಣಕ್ಕಾಗಿ ಇದು ಜನಪ್ರತಿನಿಧಿಗಳ ಮೇಲೆ ಜನರ ನಿಯಂತ್ರಣವನ್ನು, ಪ್ರಜಾವರ್ಗದ ನಿಯಂತ್ರಣವನ್ನು ಹೇರಿದಂತಾಗ್ತದೆ. ಇನ್ನು ರಾಜಕೀಯ ಪರಿಜ್ಞಾನವನ್ನು ಮೂಡಿಸ್ತದೆ. ಈ ಪ್ರತ್ಯಕ್ಷ ಚುನಾವಣೆಗಳು ಏನಾಗ್ತವೆ ಅಂತಂದರೆ, ಮತದಾರರು ರಾಜಕೀಯ ವಿಷಯದಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ. ಒಂದು ರಾಜಕೀಯ ಪಕ್ಷ, ಆ ರಾಜಕೀಯ ಪಕ್ಷದ ಧೋರಣೆಗಳು, ಅದರಿಂದ ಸ್ಪರ್ಧೆಯನ್ನು ಒಡ್ಡಿರ್ತಕ್ಕಂಥ, ಅದರಿಂದ ಸ್ಪರ್ಧಿರ್ತಕ್ಕಂಥ ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ತಮ್ಮ ಕ್ಷೇತ್ರದ ಆ ವ್ಯಕ್ತಿ ಹೇಗಿದ್ದಾನೆ, ಆತನ ನಡೆನುಡಿಗಳು ಏನಿದ್ದಾವೆ, ಆತನ ಮನಸ್ಥಿತಿ ಏನಿದೆ, ಇವೆಲ್ಲವುಗಳನ್ನು ಏನು ಮಾಡ್ತಾರೆ? ಸಾಮಾನ್ಯ ವರ್ಗದ ಜನ ಮತ್ತು ಮತದಾರರು ಏನು ಮಾಡ್ತಾರೆ? ಚರ್ಚೆಗೆ ಒಳಪಡಿಸ್ತಾರೆ. ಆ ಚರ್ಚೆಗೆ ಒಳಪಡಿಸ್ತಾರೆ. ಕಾಲಕಾಲಕ್ಕೆ ನಡೀತಕ್ಕಂಥ ಚುನಾವಣೆಗಳು ಪ್ರಜೆಗಳ ನೇರವಾಗಿ ಪಾಲ್ಗೊಂಡು ಮತದಾನವನ್ನು ಮಾಡೋದ್ರಿಂದ ಆ ಮತದಾನದ ಬಗೆಗಿನ ಅರಿವು ಮತ್ತು ಚುನಾವಣಾ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಬಗೆಗಿನ ಒಲವು ಮತ್ತು ಇವೆಲ್ಲವುಗಳನ್ನು ಕೂಡ ಚರ್ಚೆ ಮಾಡ್ತಾರೆ. ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳಲ್ಲಿ,
ನಮ್ಮ ಹಳ್ಳಿಗಳಲ್ಲಿ ಚುನಾವಣೆ ಬಂತು ಅಂದರೆ ಈ ಪಕ್ಷದಿಂದ ಇಂಥವ್ರು ನಿಲ್ತಾ ಇದ್ದಾರೆ, ಇಂಥ ರಾಜಕೀಯ ಪಕ್ಷದಿಂದ ಇಂಥವ್ರು ನಿಲ್ತಾ ಇದ್ದಾರೆ, ಅವರು ಯಾವ ಕಮ್ಯುನಿಟಿಗೆ ಸೇರಿದ್ದಾರೆ, ಇವರು ಯಾವ ಕಮ್ಯುನಿಟಿಗೆ ಸೇರಿದ್ದಾರೆ, ನಮ್ಮ ಮತದಾನ ಕ್ಷೇತ್ರದಲ್ಲಿ, ನಮ್ಮ ಚುನಾವಣಾ ಕ್ಷೇತ್ರದಲ್ಲಿ ಎಷ್ಟು ಜನ ಮತದಾರರಿದ್ದಾರೆ, ಯಾವ ಯಾವ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ, ಯಾವ ಸಮುದಾಯದವರು ಯಾವ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೆ, ಈ ಎಲ್ಲ ವಿಚಾರಗಳನ್ನು ನಮ್ಮ ಹಳ್ಳಿಯ ಜನರು ಕುಳಿತುಕೊಂಡು ಮಾತನಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಯಾಕೆ ಅಂದರೆ ಈ ಪ್ರತ್ಯಕ್ಷ ಚುನಾವಣೆ ಇರೋದರಿಂದ ಪ್ರಜಾವರ್ಗಕ್ಕೆ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂಥ ಅವಕಾಶಗಳು ಇರೋದರಿಂದ ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಅವರೇ ಒಂದು ನಿರ್ಧಾರವನ್ನು ಕೂಡ ಮಾಡಿ ಹೇಳ್ತಾರೆ, ಈ ಸಾರಿ ಇಂಥ ಪಕ್ಷದವ್ರ ಕ್ಯಾಂಡಿಡೇಟೇ ಇಂಥ ಪಕ್ಷದವರೇ ಗೆದ್ದರೆ ಆ ಗೆಲುವಿನ ಅಂತರ ಎಷ್ಟಿರ್ತದೆ, ಇವೆಲ್ಲವನ್ನು ಕುಳಿತುಕೊಂಡು ಒಂದು ಸಮೀಕ್ಷೆಯನ್ನು ನಡೆಸುವ, ಆ ಸಮೀಕ್ಷೆಯ ಫಲಿತಾಂಶಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಪ್ರಜಾವರ್ಗ ಮಾಡ್ತಾರೆ. ಆ ಮಟ್ಟದ ರಾಜಕೀಯ ಜ್ಞಾನವನ್ನು, ಆ ರಾಜಕೀಯ ಪರಿಜ್ಞಾನವನ್ನು ಈ ಪ್ರತ್ಯಕ್ಷ ಚುನಾವಣೆ ಪ್ರಜಾವರ್ಗದಲ್ಲಿ ಮೂಡಿಸ್ತದೆ. ಇನ್ನು ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಆಗ್ತದೆ. ಹೆಂಗೆ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಆಗ್ತದೆ? ಹಲವಾರು ರಾಜಕೀಯ ಪಕ್ಷಗಳು ಸ್ಪರ್ಧಿಸುವುದರಿಂದ ಈ ಚುನಾವಣೆಯಲ್ಲಿ ಸಿದ್ಧಾಂತಗಳು, ಧ್ಯೇಯಗಳು ವಿಭಿನ್ನ ಆಗಿರ್ತವೆ. ಒಂದೊಂದು ರಾಜಕೀಯ ಪಕ್ಷ ತನ್ನ ಧ್ಯೇಯವನ್ನು, ತನ್ನ ಪ್ರಣಾಳಿಕೆಯನ್ನು ವಿಭಿನ್ನವಾಗಿ ಇಟ್ಕೊಂಡಿರ್ತದೆ. ಒಂದು ಪಕ್ಷದ ಪ್ರಣಾಳಿಕೆ ಮತ್ತೊಂದು ರಾಜಕೀಯ ಪಕ್ಷದ ಪ್ರಣಾಳಿಕೆಗೆ ಎಲ್ಲಿಯೂ ಹೋಲುವುದಿಲ್ಲ, ಸಮ ಇರೋದಿಲ್ಲ, ಸ್ವಲ್ಪ ಬದಲಾವಣೆಗಳು ಇರ್ತವೆ. ಕೆಲವು ರಾಜಕೀಯ ಪಕ್ಷಗಳು ಇತರೆ ರಾಜಕೀಯ ಪಕ್ಷಗಳಿಗಿಂತಲೂ ವಿಭಿನ್ನವಾದ ನಿಲುವುಗಳನ್ನು ಹೊಂದಿರ್ತವೆ, ವಿಭಿನ್ನವಾದ ಸಿದ್ಧಾಂತವನ್ನು ಅವಲಂಬಿಸ್ತಾ ಇರ್ತಾರೆ. ಒಂದು ವೇಳೆ ಈ ಪ್ರಜಾಪ್ರಭುತ್ವ ಸಿದ್ಧಾಂತಕ್ಕೆ ಪೂರಕವಾಗಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಇರ್ತವೆ, ಪ್ರಜಾಪ್ರಭುತ್ವವೇತರ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂಥ ರಾಜಕೀಯ ಪಕ್ಷಗಳು ಕೂಡ ಇರ್ತವೆ. ಉದಾಹರಣೆಗೆ ಕಮ್ಯುನಿಸ್ಟ್ ಪಕ್ಷ, ಅದು ಕಮ್ಯುನಿಸಂನಲ್ಲಿ, ಸಮಾಜವಾದದಲ್ಲಿ, ಸಮತಾವಾದದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷ. ಅದರ ಧೋರಣೆಗಳು ಮತ್ತು ಅದರ ಪ್ರಣಾಳಿಕೆಯಲ್ಲಿರುವ ಅದರ ಉದ್ದೇಶಗಳು, ಗುರಿಗಳು ಇವೆಲ್ಲವುಗಳು ಕೂಡ ಏನಾಗಿರ್ತವೆ, ವ್ಯತ್ಯಾಸ ಇರ್ತವೆ. ಇವೆಲ್ಲವುಗಳನ್ನು ಈ ರಾಜಕೀಯ ಸಿದ್ಧಾಂತಗಳನ್ನು ಪ್ರಣಾಳಿಕೆಗಳಲ್ಲಿ ಹೊಂದಿರತಕ್ಕಂಥ ಈ ರಾಜಕೀಯ ಪಕ್ಷಗಳು ತತ್ವ ಸಿದ್ಧಾಂತಗಳನ್ನು ಕೂಲಂಕುಷವಾಗಿ ಅರಿತು ನಮ್ಮ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಮತ್ತು ನಮ್ಮ ದೇಶದ ಪ್ರಗತಿಗೆ ಪೂರಕವಾಗ್ತಕ್ಕಂಥ ಆ ಸಿದ್ಧಾಂತಗಳು ಒಂದು ಕಡೆಗೆ, ಆ ಸಿದ್ಧಾಂತಗಳನ್ನು ಇಟ್ಟುಕೊಂಡು ನಮ್ಮ ದೇಶದ ಪ್ರಗತಿಯನ್ನು ನಾವು ಸಾಧಿಸಬಹುದೇ, ಆ ಅಭ್ಯರ್ಥಿ ಸೂಕ್ತವಾದಂಥ ಅಭ್ಯರ್ಥಿ ಆಗಿದ್ದಾನೆಯೇ ಅನ್ನುವಂಥ ವಿಷಯಗಳನ್ನು ಚರ್ಚೆ ಮಾಡಿ ಮತದಾರರು ಮತದಾನವನ್ನು ಮಾಡ್ತಾರೆ. ಇದರಿಂದ ಏನಾಗ್ತದೆ, ಮತದಾರರ ಆಯ್ಕೆ ಅಂಥ ಸೂಕ್ತವಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಆಯ್ಕೆಯ ಸ್ವಾತಂತ್ರ್ಯವು ವಿಶಾಲವಾಗಿ ಇರೋದ್ರಿಂದ, ಇಲ್ಲಿ ಆಯ್ಕೆಯ ಸ್ವಾತಂತ್ರ್ಯವು ಕೂಡ ವಿಶಾಲವಾಗಿ ಇದೆ. ಎರಡೇ ರಾಜಕೀಯ ಪಕ್ಷಗಳು ಮಾತ್ರ ಚುನಾವಣಾ ಕಣದಲ್ಲಿ ಇರಲ್ಲ, ಅಸಂಖ್ಯಾತ ರಾಜಕೀಯ ಪಕ್ಷಗಳು ಚುನಾವಣಾ ಕಣದಲ್ಲಿ ಇದ್ದಾವೆ ನಮ್ಮ ಭಾರತದಲ್ಲಿ. ಈ ಭಾರತದಲ್ಲಿ ಈ ಅಸಂಖ್ಯಾತ ರಾಜಕೀಯ ಪಕ್ಷಗಳು ಚುನಾವಣಾ ಕಣದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಬಹಳಷ್ಟು ಸಾರಿ ನೋಡಿದ್ದೇವೆ. ಅನೇಕ ಚುನಾವಣೆಗಳಲ್ಲಿ ಒಂದೊಂದು ಕ್ಷೇತ್ರಕ್ಕೆ 350, 400, 2000 ಪ್ರತಿನಿಧಿಗಳು, 2000 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿ ದಾಖಲಾಗಿರುವಂಥ ಉದಾಹರಣೆಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇಂಥ ಒಂದು ವ್ಯಾಸ್ಟ್ ಆಯ್ಕೆಯ, ಅಂದರೆ ವಿಶಾಲವಾಗಿರತಕ್ಕಂಥ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಪ್ರಜಾವರ್ಗ ಸೂಕ್ತವಾದ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸ್ತಾರೆ, ಅದು ಯೋಗ್ಯ ಅಭ್ಯರ್ಥಿನೇ ಆಗಿರ್ತಾರೆ. ಇನ್ನು ಸಾರ್ವಜನಿಕರೊಂದಿಗೆ ಸಂಪರ್ಕವನ್ನು ಹೊಂದುತ್ತಾರೆ. ಸಾರ್ವಜನಿಕರ ಜೊತೆಗೆ ಜನಪ್ರತಿನಿಧಿಗಳು ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗೋದ್ರಿಂದ ಪ್ರಜೆಗಳಿಂದ ದೂರ ಇದ್ದು ಕೆಲಸವನ್ನು ಮಾಡಲಿಕ್ಕಾಗಲ್ಲ. ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗ್ತಕ್ಕಂಥವ್ರು ಪ್ರಜೆಗಳ ಜೊತೆಗೆ ನೇರವಾದ ಸಂಪರ್ಕವನ್ನು ಇಟ್ಕೊಳ್ತಾರೆ. ಹಳ್ಳಿನಲ್ಲಿ ಕನಿಷ್ಠ ಪಕ್ಷ ಒಂದು 10 ಜನರ ಹೆಸರನ್ನಾದರೂ ನೆನಪಿಟ್ಕೊಂಡಿರ್ತಾರೆ. ಅವರೇನಾದರೂ ಅಲ್ಲಿ ಕಂಡರು ಅಂತಂದರೆ ಅವರನ್ನು ಗೌರವಯುತವಾಗಿ ಕರೆದು ಮಾತನಾಡಿಸುವ, ಅವ್ರು ಹೋದ ತಕ್ಷಣವೇ ಅವರ ಜನಪ್ರತಿನಿಧಿಗಳ ಮನೆಗೆ ಆ ಜನರು ಹೋದ ತಕ್ಷಣವೇ ಅವರನ್ನು ಗುರುತಿಸಿ, ನೀವು ಇಂಥ ಊರಿನವರು, ಇಂಥ ಹೆಸರಿನವರು, ಏನು ಬಂದ್ರಿ, ಯಾಕೆ ಬಂದಿದ್ದೀರಿ, ನಿಮ್ಗೆ ಏನಾದರೂ ಸಮಸ್ಯೆ ಇದೆಯಾ, ಇಂತಹ ಒಂದು ವಿಚಾರಣೆಯನ್ನು ಮಾಡ್ತಕ್ಕಂಥ ಅವರಿಗೆ ಸ್ಪಂದಿಸುವಂಥ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡ್ತಾರೆ. ಇದರಿಂದ ಏನಾಗ್ತದೆ, ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರೊಂದಿಗೆ ನಿಕಟವಾದಂಥ ಸಂಪರ್ಕ ಏರ್ಪಡ್ತದೆ. ಅಲ್ಲಿಗೆ ಪ್ರಜಾವರ್ಗಕ್ಕೂ, ಅಂದರೆ
ಆಳ್ವಿಕೆಗೆ ಒಳಪಡುವವರಿಗೂ ಆಳ್ವಿಕೆಯನ್ನು ನಡೆಸುವವರಿಗೂ ವೈಯಕ್ತಿಕವಾದಂತಹ ನೇರ ಸಂಪರ್ಕಗಳು ಏರ್ಪಡ್ತವೆ. ಇದರಿಂದ ಆಡಳಿತ ಏನಾಗ್ತದೆ, ಸುಲಭ ಆಗ್ತದೆ. ಆಡಳಿತ ಜನಮುಖಿಯಾಗಿ ನಡೀತದೆ, ಪ್ರಜಾಮುಖಿಯಾಗಿ ನಡೀತದೆ. ಆ ಕಾರಣಕ್ಕೋಸ್ಕರ ಈ ಪ್ರತ್ಯಕ್ಷ ಚುನಾವಣೆ ಒಂದು ಒಳ್ಳೆಯ ಪದ್ಧತಿ ಅಂತ ಒಂದು ನಿಲುವಿಗೆ ನಾವು ಬರ್ಬೋದು. ಇನ್ನು ಜನಪ್ರತಿನಿಧಿಗಳನ್ನು ಸಂಪರ್ಕಿಸಿ ಪ್ರಜಾವರ್ಗವು ಯಾವಾಗ ಬೇಕಾದ್ರೂ ಕೂಡ ತಮ್ಮ ಕುಂದುಕೊರತೆಗಳನ್ನು ಹೇಳ್ಕೊಳ್ತಾರೆ. ನಮ್ಮ ಊರಿಗೆ ರಸ್ತೆ ಭಾಳ ಕೆಟ್ಟದಾಗಿದೆ, ನಮ್ಮ ಊರಿನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ನಮ್ಮ ಊರಿನಲ್ಲಿ ಪರಿಶುದ್ಧ ನೀರಿನ ಘಟಕಗಳು ಇಲ್ಲ, ನಮ್ಮ ಊರಿನಲ್ಲಿ ಗ್ರಾಮ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ಆಗ್ತಾ ಇಲ್ಲ, ಹೆಚ್ಚಿನ ಅನುದಾನವನ್ನು ಬಿಡಿಸ್ಕೊಡಿ, ನಮ್ಮ ಊರಿನಲ್ಲಿ ವಸತಿಯ ಸಮಸ್ಯೆ ಹೆಚ್ಚಿದೆ, ಗುಂಪು ಮನೆ ಸ್ಕೀಮ್ಗಳನ್ನು ನಮಗೆ ಒದಗಿಸಿಕೊಡಿ, ಅಥವಾ ನಮ್ಮಲ್ಲಿ ವೃದ್ಧಾಪ್ಯ ವೇತನದಿಂದ ವಂಚಿತರಾಗಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅವರಿಗೆ ಒಂದು ಸೆಕ್ಯೂರಿಟಿಯನ್ನು ಕೊಡಿ, ಅವರಿಗೆ ಅದನ್ನು ಒದಗಿಸಿಕೊಡಿ, ಮತ್ತು ನಮ್ಮಲ್ಲಿ ಪಡಿತರ ವ್ಯವಸ್ಥೆ ಸರಿಯಾಗಿಲ್ಲ ಅದನ್ನು ಸರಿ ಮಾಡಿಕೊಡಿ. ಹೀಗೆ ಅನೇಕ ಸಮಸ್ಯೆಗಳನ್ನು ತೆಗೆದುಕೊಂಡು ಪ್ರಜಾವರ್ಗ ಆಡಳಿತ ವರ್ಗದವರ ಜೊತೆಗೆ ಜನಪ್ರತಿನಿಧಿಗಳ ಬಳಿಗೆ ಹೋಗ್ತಾರೆ. ಯಾಕೆ ಅಂದರೆ ಪ್ರತ್ಯಕ್ಷ ಚುನಾವಣೆಯಲ್ಲಿ ಆಯ್ಕೆಯನ್ನು ಬಯಸ್ತಕ್ಕಂಥ ಅಭ್ಯರ್ಥಿ ಮತದಾರರ ಜೊತೆಗೆ ನಿಕಟವಾದ ಸಂಬಂಧಗಳನ್ನು ಇಟ್ಟುಕೊಂಡಿರ್ತಾನೆ, ಅವರ ನಡುವೆಯೇ ಬೆಳೆದಂಥವನಾಗಿರ್ತಾನೆ. ಆ ಕಾರಣಕ್ಕಾಗಿ ಪ್ರತ್ಯಕ್ಷ ಚುನಾವಣೆ ಒಂದು ಉತ್ತಮ ಚುನಾವಣಾ ಪದ್ಧತಿ ಆಗಿರ್ತದೆ. ಇನ್ನು ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನವನ್ನು ಮಾಡಿ ಆಡಳಿತಗಾರರನ್ನು ಆಯ್ಕೆ ಮಾಡದೆ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಆಡಳಿತಗಾರರನ್ನು ಆಯ್ಕೆ ಮಾಡಿದ್ದಾರೆ. ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಆಡಳಿತಗಾರರನ್ನು ಆಯ್ಕೆ ಮಾಡಿದರೆ ಅಂಥ ಒಂದು ಪದ್ಧತಿಯನ್ನು ನಾವೇನಂತ ಕರಿತೇವೆ, ಪರೋಕ್ಷ ಚುನಾವಣೆ ಅಂತೇಳಿ ಕರಿತೇವೆ. ಈ ಪರೋಕ್ಷ ಚುನಾವಣೆಯು ನಮ್ಮ ಭಾರತದಲ್ಲಿ ಈ ಪದ್ಧತಿಯು ಕೂಡ ಇದೆ. ಭಾರತದ ಸಂಸತ್ತಿನ ಮೇಲ್ಮನೆಯಾಗಿರ್ತಕ್ಕಂಥ ರಾಜ್ಯಸಭೆಗೆ, ಕರ್ನಾಟಕದ ಶಾಸಕಾಂಗದ ಮೇಲ್ಮನೆಯಾಗಿರ್ತಕ್ಕಂಥ ವಿಧಾನಮಂಡಲದ ಮೇಲ್ಮನೆಯಾಗಿರ್ತಕ್ಕಂಥ ವಿಧಾನ ಪರಿಷತ್ತಿಗೆ ಪರೋಕ್ಷ ಚುನಾವಣೆಗಳು ನಡೀತವೆ. ಅಷ್ಟೇ ಅಲ್ಲದೆ ನಮ್ಮ ಭಾರತದ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರಪತಿಗಳ ಚುನಾವಣೆಗಳು, ಉಪರಾಷ್ಟ್ರಪತಿಗಳ ಚುನಾವಣೆಗಳು ಪರೋಕ್ಷ ಚುನಾವಣೆಯ ಮುಖಾಂತರ ನಡೆಯುತ್ತವೆ. ನೀವೀಗಾಗಲೇ ಕಳೆದ ವರ್ಷ ಪ್ರಥಮ PUCನಲ್ಲಿ ಚರ್ಚೆಯನ್ನು ಮಾಡಿದ್ದೀರಿ, ಓದಿದ್ದೀರಿ. ಒಬ್ಬ ರಾಷ್ಟ್ರಪತಿಯ ಒಂದು ಚುನಾವಣೆ ಯಾವ ರೀತಿ ನಡೀತದೆ ಅಂತೇಳಿ. ಚುನಾವಣಾ ಕಾಲೇಜು, ಆ ಚುನಾವಣಾ ಕಾಲೇಜಿನಲ್ಲಿ ಯಾರಿರ್ತಾರೆ, ಶಾಸಕಾಂಗದ ಉಭಯ ಸದನಗಳ ನೇರ ಚುನಾಯಿತ ಪ್ರತಿನಿಧಿಗಳು, ರಾಜ್ಯ ಶಾಸಕಾಂಗದ ಚುನಾಯಿತ ಪ್ರತಿನಿಧಿಗಳು ಮತದಾನವನ್ನು ಮಾಡ್ತಾರೆ. ಈ ಮತದಾನವನ್ನು ಮಾಡ್ತಕ್ಕಂಥವ್ರು ಯಾರು? ಸಾಮಾನ್ಯ ವರ್ಗದವರೇ, ಸಾಮಾನ್ಯ ಮತದಾರನೇ ಅಲ್ಲ. ಮತದಾರರಿಂದ ಆಯ್ಕೆಯಾದ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಆಡಳಿತಗಾರರನ್ನು ಆಯ್ಕೆ ಮಾಡಿದರೆ ಅದನ್ನು ನಾವೇನಂತ ಕರಿತೇವೆ, ಪರೋಕ್ಷ ಚುನಾವಣೆ ಅಂತೇಳಿ ಕರೀತೇವೆ. ಈ ಪರೋಕ್ಷ ಚುನಾವಣೆ ಇದರ ಲಕ್ಷಣಗಳು ಏನಿದ್ದಾವೆ? ಈ ಪರೋಕ್ಷ ಚುನಾವಣೆಯ ಲಕ್ಷಣಗಳು ಏನಿದ್ದಾವೆ? ಸಮರ್ಥ ಅಭ್ಯರ್ಥಿಗಳ ಆಯ್ಕೆ. ಹೆಂಗೆ ಇಲ್ಲಿ ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ? ಹೇಗೆ ಅಂದರೆ, ಅಭ್ಯರ್ಥಿಯನ್ನ ಆಯ್ಕೆ ಮಾಡುವ ವ್ಯಕ್ತಿಗಳು ಏನಿದ್ದಾರಲ್ಲ, ಆಯ್ಕೆ ಮಾಡ್ತಕ್ಕಂಥ ವರ್ಗ ಏನಿದೆಯಲ್ಲ, ಆ ವರ್ಗ ಆಡಳಿತದ ಅನುಭವವನ್ನು ಹೊಂದಿರತಕ್ಕಂಥ ವರ್ಗ. ಜನಪ್ರತಿನಿಧಿಗಳು ಈಗಾಗಲೇ ಆಡಳಿತದಲ್ಲಿ ಅನುಭವವನ್ನು ಹೊಂದಿರತಕ್ಕಂಥವ್ರು, ರಾಜಕೀಯ ಪರಿಜ್ಞಾನವನ್ನು ಹೊಂದಿರತಕ್ಕಂಥವರು, ಅಪಾರವಾದಂಥ ಆಡಳಿತದ ಅನುಭವವನ್ನು ಹೊಂದಿರತಕ್ಕಂಥವರು. ಆ ಅನುಭವವನ್ನು ಹೊಂದಿರತಕ್ಕಂಥವರು ಆಯ್ಕೆಯನ್ನು ಇಲ್ಲಿ ಮಾಡೋದ್ರಿಂದ ಅನುಭವಿಗಳ ಆಯ್ಕೆ ಸೂಕ್ತವಾದಂಥ ಆಯ್ಕೆ ಆಗಿರ್ತದೆ. ಆ ಕಾರಣಕ್ಕಾಗಿ ಸಮರ್ಥ ಅಭ್ಯರ್ಥಿಗಳನ್ನು ಈ ಪರೋಕ್ಷ ಚುನಾವಣೆಯ ಮುಖಾಂತರ ನಾವು ಆಯ್ಕೆಯನ್ನು ಮಾಡಬಹುದಾಗಿದೆ. ಅರಿಸ್ಟಾಟಲ್ ಅವರು ಒಂದು ಕಡೆಗೆ ಹೇಳ್ತಾರೆ, ಒಳ್ಳೆಯ ಜನರು ಒಳ್ಳೆಯ ಸರ್ಕಾರವನ್ನು, ಕೆಟ್ಟ ಜನರು ಕೆಟ್ಟ ಸರ್ಕಾರವನ್ನು ರಚಿಸುತ್ತಾರೆ. ಕೆಟ್ಟ
ಸರ್ಕಾರ ಕೆಟ್ಟ ಕಾನೂನುಗಳನ್ನು ರಚನೆ ಮಾಡಿ ರಾಜ್ಯವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗ್ತದೆ, ಒಳ್ಳೆಯ ಸರ್ಕಾರ ಒಳ್ಳೆಯ ನಿಯಮಗಳನ್ನು ಒಳ್ಳೆಯ ಕಾನೂನುಗಳನ್ನು ಜಾರಿಗೊಳಿಸಿ ರಾಷ್ಟ್ರವನ್ನು ಮುನ್ನಡೆಸ್ತದೆ, ರಾಜ್ಯವನ್ನು ಮುನ್ನಡೆಸ್ತದೆ ಅಂತೇಳಿ ಆ ತತ್ವದ ಅಡಿನಲ್ಲಿ ನೋಡೋದಾದರೆ ಇಲ್ಲಿ ಆಯ್ಕೆಯನ್ನು ಮಾಡ್ತಕ್ಕಂಥ ಮತದಾರರ ವರ್ಗ ಯಾವುದು ಅಂತಂದರೆ ಅನುಭವಿಗಳು, ಆಡಳಿತದಲ್ಲಿ ನುರಿತವರು, ಹೆಚ್ಚು ರಾಜಕೀಯ ಪರಿಜ್ಞಾನವನ್ನು ಹೊಂದಿರತಕ್ಕಂಥವರು. ಇವರು ಏನು ಮಾಡ್ತಾರೆ, ಇಲ್ಲಿ ಮತದಾನವನ್ನು ಮಾಡೋದ್ರಿಂದ ಸಮರ್ಥ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿರ್ತಾರೆ. ಇನ್ನು ಎರಡನೇದು, ಪ್ರಚಾರದ ಆರ್ಭಟ ಇಲ್ಲ. ಸಾಮಾನ್ಯ ಚುನಾವಣೆಗಳು, ಪ್ರತ್ಯಕ್ಷ ಚುನಾವಣೆಗಳಾದರೆ ಏನಾಗ್ತದೆ ಅಂತಂದರೆ ನಾವೆಲ್ಲ ನೋಡಿದ್ದೀವಿ, ಈಗಾಗಲೇ ನೀವು ಕೂಡ ಭಾಳಷ್ಟು ನೋಡಿದ್ದೀರಿ, ನಾವು ಕೂಡ ಭಾಳಷ್ಟು ನೋಡಿಬಿಟ್ಟಿದ್ದೀವಿ ಚುನಾವಣೆಗಳನ್ನು. ಆ ಚುನಾವಣೆಯಲ್ಲಿ ಏನಾಗ್ತದೆ, ಚುನಾವಣಾ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿ ಬರ್ತಾರೆ, ನಾವು ನಿಮಗೆ ಅದನ್ನು ಮಾಡಿಸ್ಕೊಡ್ತೇವೆ ಇದನ್ನು ಮಾಡಿಸ್ಕೊಡ್ತೇವೆ, ಯಾವ್ಯಾವುದೋ ಆಶ್ವಾಸನೆಗಳನ್ನು ಕೊಡ್ತಾರೆ. ಅವರಿಂದ ಪೂರೈಸಲಿಕ್ಕೆ ಆಗ್ತದೋ ಆಗಲ್ವೋ ಗೊತ್ತಿಲ್ಲ, ಪೂರೈಸ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಆಶ್ವಾಸನೆಗಳ ಮಹಾಪೂರವನ್ನೇ ಹರಿಸ್ತಾರೆ. ಅಷ್ಟೇ ಅಲ್ಲದೆ ಚುನಾವಣೆಯಲ್ಲಿ ಹಣ ಮತ್ತು ಹೆಂಡದ ಹೊಳೆಯನ್ನು ಕೂಡ ಹರಿಸ್ತಾರೆ. ಪ್ರಚಾರಕ್ಕಾಗಿ ಅಬ್ಬರದ ಬ್ಯಾನರ್ಗಳನ್ನು ಕಟ್ಟೋದು, ಬಂಟಿಕ್ಸ್ಗಳನ್ನು ಕಟ್ಟೋದು, ದೊಡ್ಡ ದೊಡ್ಡ ಸಭೆಗಳನ್ನು ನಡೆಸೋದು, ತಾರಾ ಬಳಗವನ್ನು ಕರೆಸೋದು, ಚಲನಚಿತ್ರ ತಾರೆಯರನ್ನು ಕರೆಸೋದು, ಇಂಥ ಎಲ್ಲ ಚಟುವಟಿಕೆಗಳನ್ನು ಮಾಡಿ ಅಬ್ಬರದ ಪ್ರಚಾರವನ್ನು ನಡೆಸ್ತಾರೆ. ಅಬ್ಬರದ ಪ್ರಚಾರಕ್ಕೆ ಹೆಚ್ಚು ಹಣದ ಹೊಳೆಯನ್ನು ಹರಿಸ್ತಾರೆ. ಆದರೆ ಇಲ್ಲಿ ಪರೋಕ್ಷ ಚುನಾವಣೆಯಲ್ಲಿ ಅಂಥ ಅವಕಾಶಗಳು ಇರೋದೇ ಇಲ್ಲ. ಯಾಕೆ ಅಂತಂದರೆ ಈ ಪ್ರಜ್ಞಾವಂತರಾಗಿರ್ತಕ್ಕಂಥ ಮತದಾರ ವರ್ಗದವರು ಇಲ್ಲಿ ಪ್ರಜ್ಞಾವಂತರಾಗಿರೋದ್ರಿಂದ, ಅನುಭವಿಗಳು ಆಗಿರೋದ್ರಿಂದ ಇವರಿಗೆ ಹಣದ ಹೊಳೆಯನ್ನು ಹರಿಸುವ, ಹೆಂಡದ ಹೊಳೆಯನ್ನು ಹರಿಸುವ ಆಮಿಷಗಳನ್ನು ಒಡ್ಡತಕ್ಕಂಥ ಅವಕಾಶಗಳು ಇರೋದಿಲ್ಲ. ಮತ್ತು ಪ್ರಚಾರವೂ ಕೂಡ ಪ್ರಚಾರದ ಭರಾಟೆಯೂ ಕೂಡ ಜೋರಾಗಿ ಇರೋದಿಲ್ಲ. ಅಲ್ಲಿ ಶಾಂತಿಯುತವಾದಂಥ ಮತದಾನವನ್ನು ಮಾಡಲಾಗ್ತದೆ. ಇನ್ನು ಶಾಂತಿಯುತ ಮತದಾನ, ಆ ಶಾಂತಿಯುತ ಮತದಾನ ಹೆಂಗೆ ಅಂತಂದರೆ ಇಲ್ಲಿ ಊರೂರಿಗೆ ಮತಗಟ್ಟೆಯನ್ನು ಸ್ಥಾಪಿಸುವ ಅವಶ್ಯಕತೆ ಇಲ್ಲ. ಆ ಶಾಸನ ಸಭೆಯಲ್ಲಿಯೇ ಸಿಂಪಲ್ಲಾಗಿ ಸರಳವಾಗಿ ಒಂದು ಮತಪೆಟ್ಟಿಗೆಯನ್ನು ಇಟ್ಟು ಒಬ್ಬೊಬ್ಬರಾಗಿ ಹೋಗಿ ಮತದಾನವನ್ನು ಮಾಡಿ ಬರ್ತಾರೆ. ಅಲ್ಲಿ ಯಾವುದೇ ಚುನಾವಣಾ ಅಕ್ರಮಗಳು ನಡೆಯೋದಿಲ್ಲ. ಮತಪೆಟ್ಟಿಗೆಯನ್ನು ವಶಪಡಿಸ್ಕೊಳ್ತಕ್ಕಂಥದ್ದು, ಮತಗಟ್ಟೆಯನ್ನು ವಶಪಡಿಸ್ಕೊಳ್ತಕ್ಕಂಥದ್ದು, ಕಳ್ಳ ಮತದಾನಗಳಾಗ್ತಕ್ಕಂಥದ್ದು ಮತ್ತು ಫ್ರಾಕ್ಸಿ ವೋಟ್ಗಳು ಆಗ್ತಕ್ಕಂಥದ್ದು ಇವ್ಯಾವುಗಳು ಕೂಡ ಅಲ್ಲಿ ಇರೋದಿಲ್ಲ. ಆ ಯಾವುದೇ ಅಕ್ರಮಗಳು ಅಲ್ಲಿ ನಡೆಯೋದಿಲ್ಲ. ಅಲ್ಲಿ ಶಾಂತಿಯುತವಾಗಿ ಸರಳವಾಗಿ ಈ ಚುನಾವಣೆಯನ್ನು ನಡೆಸಿಬಿಡಬಹುದು. ಈ ಪ್ರಜ್ಞಾವಂತ ಪ್ರತಿನಿಧಿಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದರಿಂದ ಶಾಂತ ರೀತಿಯದಾಗಿ ಚುನಾವಣೆಯಲ್ಲಿ ನಡೀತದೆ. ಇನ್ನು ಇಲ್ಲಿ ಭಾವೋದ್ರೇಕಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ ಏನಾಗ್ತದೆ, ಸಾಮಾನ್ಯ ವರ್ಗದ ಜನ ಏನಾಗಿರ್ತಾರೆ, ಮತದಾರರು ಏನಾಗಿರ್ತಾರೆ, ಜನಸಾಮಾನ್ಯರು ಅಂದರೆ ಅನಕ್ಷರಸ್ಥರು ಇರ್ತಾರೆ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥವ್ರು ಇರ್ತಾರೆ. ಯಾವುದೋ ವಿಷಯವನ್ನು ಆಡಂಬರವಾಗಿ ಹೇಳಿದರೆ ಭಾವೋದ್ರೇಕಕ್ಕೆ ಒಳಗಾಗ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಮತದಾರರು ಜನಪ್ರತಿನಿಧಿಗಳಾಗಿರೋದ್ರಿಂದ ಈ ಜನಪ್ರತಿನಿಧಿಗಳು ಭಾವೋದ್ರೇಕಕ್ಕೆ ಒಳಗಾಗೋಲ್ಲ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಶಕ್ತಿ ಇರ್ತದೆ. ಆ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ನಾನು ಏನು ರಿಯಾಕ್ಟ್ ಮಾಡಬೇಕಾಗಿದೆ, ನಾನು ಏನು ರೆಸ್ಪಾನ್ಸ್ ಮಾಡಬೇಕಾಗಿದೆ, ನಾನು ಹೇಗೆ ವರ್ತನೆಯನ್ನು ಇಟ್ಕೋಬೇಕಾಗಿದೆ ಎನ್ನುವುದನ್ನು, ಆ ಬುದ್ಧಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಕ್ಕಂಥವರಾಗಿರ್ತಾರೆ. ಆದ್ದರಿಂದ ಇಲ್ಲಿ ಯಾವುದೇ ಭಾವೋದ್ರೇಕಕ್ಕೆ ಒಳಗಾಗಿ ಮತದಾನ ನಡೆಯಲ್ಲ. ಅವರೆಲ್ಲರೂ ಪ್ರಜ್ಞೆಯನ್ನು ಇಟ್ಟುಕೊಂಡು ಭಾವೋದ್ರೇಕಕ್ಕೆ ಒಳಗಾಗದೆ ಸಮಚಿತ್ತತೆಯಿಂದ ಅಲ್ಲಿ ಮತದಾನವನ್ನು ಮಾಡ್ತಾರೆ. ಹಾಗಾಗಿ ಇದು ಒಂದು ಸೂಕ್ತವಾದಂಥ ಚುನಾವಣೆ ಆಗ್ತದೆ. ಇನ್ನು ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ, ಯಾಕೆಂದರೆ ಇದಕ್ಕೆ ಖರ್ಚು ಕಡಿಮೆ ಆಗ್ತದೆ. ಹಿಂದುಳಿದಿರ್ತಕ್ಕಂಥ ವರ್ಗದ ದೇಶಗಳು, ಬಡ ದೇಶಗಳು ಏನಿದ್ದಾವೆ, ಆರ್ಥಿಕವಾಗಿ ಸದೃಢರಲ್ಲದ ಒಂದು ದೇಶಗಳೇನಿದ್ದಾವೆ, ಈ ಆರ್ಥಿಕವಾಗಿ ಸದೃಢವಲ್ಲದ ದೇಶಗಳಿಗೆ ಇದು ಭಾಳಷ್ಟು ಸೂಕ್ತ ಆಗ್ತದೆ. ಯಾಕೆ ಅಂತಂದರೆ ಒಂದು ಚುನಾವಣೆಯನ್ನು ನಡೆಸಲಿಕ್ಕೆ ಕೋಟ್ಯಾಂತರ ಹಣಗಳನ್ನು, ನೂರಾರು ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತದೆ ಸರ್ಕಾರ. ಆ ಖರ್ಚು ಮಾಡತಕ್ಕಂಥ ಹಣದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನಡೆಸಿಬಿಡ್ಬೋದು. ಚುನಾವಣೆಗಾಗಿ ಮಾಡ್ತಕ್ಕಂಥ ವೆಚ್ಚದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಜನರಿಗೆ ಉಪಯೋಗವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ಬೋದು. ಜನತೆಗೆ ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ಬೋದು. ಶಿಕ್ಷಣಕ್ಕೋ, ಪ್ರಾಥಮಿಕ ಸೌಲಭ್ಯಗಳಿಗೋ ಅಥವಾ ಇನ್ಯಾವುದೋ ವಿಷಯಗಳಿಗೆ ಅದನ್ನು ತೊಡಗಿಸಿ, ಆ ಹಣವನ್ನು ತೊಡಗಿಸಿ ಪ್ರೊಡಕ್ಟಿವ್
ಬಂಡವಾಳವನ್ನಾಗಿ, ಪ್ರೊಡಕ್ಟಿವ್ ಕ್ಯಾಪಿಟಲ್ ಅನ್ನಾಗಿ ಅದನ್ನು ಪರಿವರ್ತನೆ ಮಾಡಿಬಿಡ್ಬೋದು, ಉತ್ಪಾದಕ ಬಂಡವಾಳವನ್ನಾಗಿ ಪರಿವರ್ತನೆ ಮಾಡಿಬಿಡ್ಬೋದು. ಆ ಕಾರಣಕ್ಕಾಗಿ ಆ ಹಣವು ಇಲ್ಲಿ ವ್ಯರ್ಥ ಆಗದೇ ಇರೋದರಿಂದ ಈ ಹೊಸದಾಗಿ ಸರ್ಕಾರವನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥ ಅಥವಾ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ದೇಶಗಳಿಗೆ ಇದು ಸೂಕ್ತವಾದಂಥ ಒಂದು ಚುನಾವಣಾ ಪದ್ಧತಿ ಆಗಿರ್ತದೆ. ಇಷ್ಟು ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಗಳ ಲಕ್ಷಣಗಳು. ಈ ಒಂದು ವಿಷಯವನ್ನು ಕೂಡ 5 ಅಂಕಗಳಿಗೆ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ ಅಥವಾ ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ 5 ಅಂಕದ ಪ್ರಶ್ನೆಗೆ ಈ ಪ್ರಶ್ನೆಯನ್ನು ಕೂಡ ಕೇಳುವ ಸಾಧ್ಯತೆ ಇರ್ತದೆ. ಈ 5 ಪಾಯಿಂಟ್ಗಳನ್ನು ಬರೆದು ಅವುಗಳಿಗೆ ವಿವರಣೆಯನ್ನು ನೀವು ಅಲ್ಲಿ ಕೆಳಗೆ ಬರಿಬೇಕಾಗ್ತದೆ. ಮೊದಲು ಈ 5 ವಿಷಯಗಳನ್ನು ಈ ರೀತಿ ಬರ್ಕೊಳ್ಳಿ. ಅದಾದಮೇಲೆ ಸಮರ್ಥ ಅಭ್ಯರ್ಥಿಗಳ ಆಯ್ಕೆಯನ್ನು ಹೆಡ್ಲೈನ್ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಕೊಡ್ರಿ. ಮತ್ತು ಎರಡನೆಯದನ್ನು ಹೆಡ್ಲೈನ್ ಮಾಡ್ಕೊಂಡ್ರಿ. ಅದಕ್ಕೆ ಸಮರ್ಪಕವಾದಂಥ ಉತ್ತರವನ್ನು ತುಂಬ್ರಿ. ಮೂರನೆಯದನ್ನು ಹೆಡ್ಲೈನ್ ಮಾಡ್ಕೊಳ್ಳಿ. ಅದಕ್ಕೆ ವಿವರಣೆಯನ್ನು ಬರೀತಾ ಹೋಗಿ. ನಿಮ್ಮ ಉತ್ತರ ಸೂಕ್ತ ಉತ್ತರ ಆಗ್ತದೆ, ಸಂಪೂರ್ಣ ಉತ್ತರ ಆಗ್ತದೆ. ನೀವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಹಕಾರ ಆಗ್ತದೆ.